ಕನ್ನಡ ಸೇನೆ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಯಿತು ಎಂದು ಕನ್ನಡ ಸೇನೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ ತಿಳಿಸಿದರು. ಏನಿವತ್ತು ಕನ್ನಡ ಸೇನೆ ಕರ್ನಾಟಕ ಮಹಿಳಾ ಘಟಕ ಪ್ರಾರಂಭವಾಗಿದೆ. ಈ ಒಂದು ವರ್ಷಗಳ ಹಿಂದೆ ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಕೆ ಕುಮಾರಣ್ಣ ಹಾಗೂ ಕನ್ನಡ ಸೇನೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಪಿಸಿ ರಾಜೇಗೌಡ ಅವರ ನೇತೃತ್ವದಲ್ಲಿ ನನ್ನ ಆಯ್ಕೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಸೇನೆ ಕರ್ನಾಟಕದಲ್ಲಿ ವರ್ಷಗಳ ಕಾಲ ಕೆಲಸ ಮಾಡಿದ್ದು. ಇಂದು ಕನ್ನಡ ಸೇನೆ ಕರ್ನಾಟಕದ ಮಹಿಳಾ ಘಟಕ ಪ್ರಾರಂಭವಾಗಿದ್ದು ನಗರ ಘಟಕ, ಜಿಲ್ಲಾ ಘಟಕವನ್ನು ಹಾಗೂ ತಾಲೂಕು ಘಟಕವನ್ನು ಪ್ರಾರಂಭಿಸಿದ್ದು ಪದಾಧಿಕಾರಿಗಳನ್ನ ಈಗಾಗಲೇ ನೇಮಿಸಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿ ಚೈತ್ರಾ ಗೌಡ, ಕಾರ್ಯದರ್ಶಿ ದ್ರಾಕ್ಷಾಯಿಣಿ, ಉಪಾಧ್ಯಕ್ಷರಾದ ರಾಧಾಮಣಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿನಿತಾ, ಖಜಾಂಚಿ ಸೌಮ್ಯ ವಿಜಯಕುಮಾರ್, ಸಾಮಾಜಿಕ ಜಾಲತಾಣ ದೀಕ್ಷಾ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದರು. ಏನು 15-20 ವರ್ಷಗಳಿಂದಲೂ ಕನ್ನಡ ಸೇನೆ ಕರ್ನಾಟಕ ಪಿಸಿ ರಾಜೇಗೌಡ ನೇತೃತ್ವದಲ್ಲಿ ಕನ್ನಡ ನಾಡು, ನೆಲ, ಜಲ, ಭಾಷೆಗೋಸ್ಕರ ಹೋರಾಡ್ಕೊಂಡು ಬಂದಿದೆ. ಈ ಮಾತೃ ಘಟಕದೊಂದಿಗೆ ಕೈ ಜೋಡಿಸುವುದು ನಮ್ಮ ಉದ್ದೇಶವಾಗಿದೆ. ಕನ್ನಡ ಸೇನೆ ಅಂದ ಕೂಡಲೇ ಪ್ರತಿಯೊಬ್ಬರಿಗೂ ಅನಿಸೋದು ಎಲ್ಲಿ ತೊಂದರೆಗಳಿದೆ, ಸಮಸ್ಯೆಗಳಿದೆ, ದೌರ್ಜನ್ಯ ಆಗ್ತಿದೆ, ಅಲ್ಲಿ ಹೋಗಿ ಅದನ್ನು ಖಂಡಿಸಿ ಅದರ ವಿರುದ್ಧವಾಗಿ ಹೋರಾಡುವಂಥ ಪ್ರಯತ್ನವನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಅದ್ರ ಜೊತೆಗೆ ಮಹಿಳಾ ಘಟಕ ಕೈಗೂಡಿಸಿದೆ. ಇನ್ನು ಮುಂದೆ ಮಹಿಳಾ ಘಟಕದ ಉದ್ದೇಶ ಎಲ್ಲಿ ಮಕ್ಕಳ ಮತ್ತು ಮಹಿಳೆಯರಿಗೆ ದೌರ್ಜನ್ಯ ಆಗ್ತಿದೆ ಅಲ್ಲಿ ಹೋಗೋದು, ಅದನ್ನು ವಿರೋಧಿಸೋದು, ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಸಮಾಜಮುಖಿ ಕೆಲಸಗಳತ್ತ ಹೆಚ್ಚು ಗಮನವನ್ನು ಹರಿಸ್ತೀವಿ. ಈಗ ನೀವಾಗಲೇ ನೋಡಿರ್ಬೋದು, ಶಾಲಾ ಹೆಣ್ಣು ಮಕ್ಕಳಿಗೆ ತುಂಬ ದೌರ್ಜನ್ಯ ಆಗ್ತಿದೆ. ಆ ಹೆಣ್ಣು ಮಕ್ಕಳು ಕೆಲವೊಬ್ಬರು ಹೇಳ್ಕೊಳಕ್ಕೂ ಆಗ್ತಿಲ್ಲ, ಆ ರೀತಿ ಸಮಸ್ಯೆಗಳಾಗ್ತಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಬ್ಬರು ತಂದೆ ತಾಯಿಗಳಿಬ್ಬರು ಪೋಷಕರು ಕೆಲಸಕ್ಕೆ ಹೋಗ್ತಿರ್ತಾರೆ. ಆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಶಾಲೆಯಿಂದ ಬರೋದು, ಕಾಲೇಜಿಂದ ಬರೋದು ತಡವಾದಂಥ ಸಂದರ್ಭದಲ್ಲಿ ಆ ಮಕ್ಕಳುಗಳು ಲೈಂಗಿಕ ಕಿರುಕುಳಗಳನ್ನ ಅನುಭವಿಸ್ತಿದ್ದಾರೆ. ಕೆಲವೊಂದು ವಿಷಯಗಳನ್ನ ಇಲ್ಲಿ ನೇರವಾಗಿ ಹೇಳೋಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ನಾನು ವಿಷಯಗಳನ್ನ ಹೇಳ್ತಿಲ್ಲ. ಆದರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಮಾನ್ಯ DC ಅವರಿಗೆ, SP ಅವರಿಗೆ ನಾವು ಕಂಪ್ಲೇಂಟ್ ಮಾಡಿ ಮೆಮೋವನ್ನು ಕೊಡ್ತೀವಿ. ಜೊತೆಗೆ ಕನ್ನಡ ಸೇನೆ ಕರ್ನಾಟಕವು ನಾಡು, ನೆಲ, ಜಲ, ಭಾಷೆಯ ಜೊತೆಗೆ ಹೆಣ್ಣು ಮಕ್ಕಳ ದೌರ್ಜನ್ಯದ ವಿರುದ್ಧವಾಗಿ ಮುನ್ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಯಾವಾಗಲೂ ಕನ್ನಡ ಸೇನೆ ಪರವಾಗಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತ ಹೇಳ್ಕೊತೀನಿ. ಕನ್ನಡಿಗರಿಗೆ ನಮ್ಮ ರಾಜ್ಯ ಅಧ್ಯಕ್ಷರ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ಕೊಂಡು ಇವತ್ತು ಏನು ಕನ್ನಡ ಶೋಷಣೆ ಆಗತ್ತಂತ ವಿಚಾರದಲ್ಲಿ ಇವತ್ತು ನಾವು ಸಂಘಟನೆ ಮುಖವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಹಾಗೇನೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ 1 ವರ್ಷದಿಂದ ಮಹಿಳಾ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆಗೆ ಇದ್ರು. ಆದ್ರೆ ನೂತನವಾಗಿ ಅವರಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅಂತೇಳಿ ಅಂದಂತ ಸಂದರ್ಭದಲ್ಲಿ ನಾವೆಲ್ಲ ಅವರ ಪದಾಧಿಕಾರಿಗಳು ಏನು ಜಿಲ್ಲಾ ಮಟ್ಟ ಮತ್ತು ನಗರ, ತಾಲೂಕು ಮಟ್ಟದಲ್ಲಿ ಇವತ್ತು ನೂತನವಾಗಿ ಅವರ ಹೆಸರು ಬಿಡುಗಡೆ ಮಾಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಕೆಲವು ಮಹಿಳೆಯರು, ಶಾಲಾ ಮಕ್ಕಳು ಏನು ಶೋಷಿತ ವರ್ಗದಲ್ಲಿದ್ದಾರೆ, ಅವರಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಆದಷ್ಟು ಒಂದು ಒಳ್ಳೆ ಶಕ್ತಿ, ಒಳ್ಳೆ ಕೆಲಸ ಮಾಡ್ಬೇಕು ಅಂತೇಳಿ, ಸಮಾಜಕ್ಕೆ ಕೆಲಸ ಮಾಡ್ಬೇಕು ಅಂತೇಳಿ ಇವರೆಲ್ಲ ಬಂದಿದ್ದಾರೆ. ಹಾಗಾಗಿ ಅವರ ಜವಾಬ್ದಾರಿ ಜಾಸ್ತಿ ಇದೆ. ಅವ್ರ ಮುಂದೆ ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ, ಇಂದಿರಾ ಯೋಗೇಶ್, ವಿಶಾಲ ಉಪಸ್ಥಿತರಿದ್ದರು.